1. ಗುಜರಾತಿನ ಮೊದಲ ಫಸ್ಟ್ ಔಟ್ಸೋರ್ಸ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟಿಂಗ್ ಒಸಾಟ್ ಎಲ್ಲಿ ಉದ್ಘಾಟನೆಯಾಯಿತು? 1. ರಾಜಕೋಟ್. 2. ಸೂರತ್. 3. ವಡೋದರಾ. 4. ಅಹಮದಾಬಾದ್. ಉತ್ತರ ಸೂರತ್. ಗುಜರಾತ್ನಲ್ಲಿ ಮೊದಲ ಒಸಾಟ್ ಸ್ಥಾವರವನ್ನು ಸೂರತ್ನಲ್ಲಿ ತೆರೆಯಲಾಗಿದೆ. ಇದು 30,000 ಚದರ ಅಡಿ 3 ಅಸೆಂಬ್ಲಿ, ಪರೀಕ್ಷೆ, ಪ್ಯಾಕೇಜಿಂಗ್ ಸಾಮರ್ಥ್ಯವನ್ನು ಹೊಂದಿದೆ. ಇದು ಭಾರತದ ಅರೆವಾಹಿಕ ಪೂರೈಕೆ ಸರಪಳಿಗೆ ಅನುಕೂಲವಾಗಿದೆ. ಇದರಿಂದಾಗಿ ಗುಜರಾತವು ಒಂದು ಹೈಟೆಕ್ ಉತ್ಪಾದನಾ ಕೇಂದ್ರವಾಗಿದೆ. ಒಸಾಟ್ ಅಭಿವೃದ್ಧಿಗಾಗಿ ಸರ್ಕಾರವು 76,000 ಕೋಟಿ ಅನುದಾನವನ್ನು ನೀಡಲಾಗಿದೆ. 2. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾಂಟಾ ಆನಾ ವಿಂಡ್ಸ್ ಯಾವುವು? 1. ಪೆಸಿಫಿಕ್ ಸಾಗರದಿಂದ ತಂಪಾದ ಅರ್ಧ ಗಾಳಿ. 2. ಆರ್ಕಿಟಿಕ್ ಪ್ರದೇಶದಿಂದ ಗಾಳಿ. 3. ದೊಡ್ಡ ಜಲಾನಯನ ಪ್ರದೇಶದಿಂದ ಶುಷ್ಕ ಬೆಚ್ಚಗಿನ ಮತ್ತು ಶಕ್ತಿಯುತ ಗಾಳಿ. 4. ಟೆಲಿಫೋರ್ನಿಯಾಗಿ ಮಳೆಯನ್ನು ತರುವ ಗಾಳಿ. ಉತ್ತರ ದೊಡ್ಡ ಜಲಾನಯನ ಪ್ರದೇಶದಿಂದ ಶುಷ್ಕ ಬೆಚ್ಚಗಿನ ಮತ್ತು ಶಕ್ತಿಯುತ ಗಾಳಿ. ಸಾಂಟಾ ಅನಾ ಮಾರುತಗಳು ಬಲವಾದ, ಒಣ ಮಾರುತಗಳು ಒಳನಾಡಿನ ಮರುಭೂಮಿಗಳಿಂದ ಕರಾವಳಿಯ ಕಡೆಗೆ ಬೀಸುತ್ತವೆ. ಇದು ದಕ್ಷಿಣ ಕ್ಯಾಲಿಫೋರ್ನಿಯಾದ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತದೆ. ಋತುಮಾನ. ಈ ಮಾರುತಗಳು ಸಾಮಾನ್ಯವಾಗಿ ಶರತ್ಕಾಲದಲ್ಲಿ ಸಂಭವಿಸುತ್ತವೆ ಆದರೆ ಚಳಿಗಾಲದಲ್ಲಿ ಸಹ ಸಂಭವಿಸಬಹುದು. 3. ಯಾವ ರಾಜ್ಯವು 38ನೇ ನ್ಯಾಷನಲ್ ಗೇಮ್ಸ್ 2025 ರ ಆತಿಥ್ಯ ವಹಿಸಿದೆ? 1. ಒಡಿಶಾ. 2. ಹಿಮಾಚಲ ಪ್ರದೇಶ. 3. ಉತ್ತರಾಖಂಡ. 4. ರಾಜಸ್ಥಾನ. ಉತ್ತರ ಉತ್ತರಾಖಂಡ. ಉತ್ತರಾಖಂಡದ ವಿವಿಧ ನಗರಗಳಲ್ಲಿ ಮುಂಬರುವ ಪ್ರದರ್ಶನವು ಅದರ 38ನೇ ಆವೃತ್ತಿಯಾಗಿದೆ. 2025 ರ ರಾಷ್ಟ್ರೀಯ ಕ್ರೀಡಾಕೂಟವು 32 ಕ್ರೀಡಾ ವಿಭಾಗಗಳು ಮತ್ತು 4 ಪ್ರದರ್ಶನ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಭಾರತದ ಮೊದಲ ರಾಷ್ಟ್ರೀಯ ಕ್ರೀಡಾಕೂಟವನ್ನು 1940 ರಲ್ಲಿ ಬಾಂಬೆಯಲ್ಲಿ ನಡೆಸಲಾಯಿತು, ಇದನ್ನು ಈಗ ಮುಂಬೈ ಎಂದು ಕರೆಯಲಾಗುತ್ತದೆ. 4. ಜಿಂಪಿ ಜಿಂಪಿ ಪ್ರಪಂಚದ ಅತ್ಯಂತ ವಿಷಕಾರಿ ಸಸ್ಯ ಇದು ಯಾವ ದೇಶದ ಸ್ಥಳೀಯವಾಗಿದೆ? 1. ರಶಿಯಾ. 2. ಮೆಕ್ಸಿಕೋ. 3. ನ್ಯೂಜಿಲೆಂಡ್. 4. ಆಸ್ಟ್ರೇಲಿಯಾ. ಉತ್ತರ ಆಸ್ಟ್ರೇಲಿಯಾ. ಸಾಮಾನ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಕುಟುಕುವ ಮರ, ಕುಟುಕುವ ಬುಷ್ ಅಥವಾ ಜಿಂಪಿ ಜಿಂಪಿ ಎಂದು ಕರೆಯಲ್ಪಡುವ ಡೆಂಡೋಕೈಡ್ ಮೊರೋಯ್ಡ್, ಮಲೇಷಿಯಾ ಮತ್ತು ಆಸ್ಟ್ರೇಲಿಯಾದ ಮಳೆಕಾಡು ಪ್ರದೇಶಗಳಲ್ಲಿ ಕಂಡುಬರುವ ನೆಟಲ್ಸ್ ಕುಟುಂಬ ಉರ್ಟಿಕೇಸಿಯ ಸಸ್ಯವಾಗಿದೆ. 5. ಯಾವ ದಿನವನ್ನು ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನಾಗಿ ಆಚರಿಸಲಾಗುತ್ತದೆ? 1. ಡಿಸೆಂಬರ್ 17. 2. ಡಿಸೆಂಬರ್ 18. 3. ಡಿಸೆಂಬರ್ 25. 4. ಡಿಸೆಂಬರ್ 20. ಉತ್ತರ ಡಿಸೆಂಬರ್ 18. ಅಂತಾರಾಷ್ಟ್ರೀಯ ವಲಸಿಗರ ದಿನದ ಇತಿಹಾಸ. ತದನಂತರದಲ್ಲಿ ಡಿಸೆಂಬರ್ 4, 2000 ರಂದು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ಡಿಸೆಂಬರ್ 18 ರಂದು ಅಂತಾರಾಷ್ಟ್ರೀಯ ವಲಸಿಗರ ದಿನ ಆಚರಿಸಲು ನಿರ್ಧಾರವನ್ನು ಕೈಗೊಂಡಿತ್ತು. ಪ್ರಪಂಚದಾದ್ಯಂತ ಹೆಚ್ಚುತ್ತಿರುವ ವಲಸಿಗರನ್ನು ಗಮನದಲ್ಲಿಟ್ಟುಕೊಂಡು ಈ ದಿನವನ್ನು ಆಚರಿಸಲು ಮುಂದಾಯಿತು. 6. ತಾನ್ಸನ್ ಸಂಗೀತ ಉತ್ಸವವನ್ನು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಯಾವ ನಗರದಲ್ಲಿ ಆಚರಿಸಲಾಗುತ್ತದೆ? 1. ಇಂದೋರ್. 2. ಗ್ವಾಲಿಯರ್. 3. ಭೋಪಾಲ್. 4. ರೇವಾ. ಉತ್ತರ ಗ್ವಾಲಿಯರ್. ಮಧ್ಯಪ್ರದೇಶದ ಗ್ವಾಲಿಯರ್ ಜಿಲ್ಲೆಯ ಬೆಹತ್ ಗ್ರಾಮದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ತಾನ್ಸನ್ ಸಮಾರೋಹ ಆಚರಿಸಲಾಗುತ್ತದೆ. ಈ ವರ್ಷ ಇದು 96ನೇ ಉತ್ಸವವಾಗಿದೆ. ಇದು 5 ದಿನಗಳ ಸಂಗೀತ ಸಂಭ್ರಮ. ಮಹಾನ್ ಭಾರತೀಯ ಸಂಗೀತ ಮಾಂತ್ರಿಕ ತಾನ್ಸನ್ ಅವರಿಗೆ ಗೌರವ ಸಲ್ಲಿಸಲು ಪ್ರಪಂಚದಾದ್ಯಂತದ ಕಲಾವಿದರು ಮತ್ತು ಸಂಗೀತ ಪ್ರೇಮಿಗಳು ಇಲ್ಲಿ ಸೇರುತ್ತಾರೆ. 7. ಭಾರತದ ಮೊದಲ ಯೋಗ ನೀತಿಯನ್ನು ಯಾವ ರಾಜ್ಯ ಅನಾವರಣಗೊಳಿಸಿದೆ? 1. ಹರಿಯಾಣ. 2. ರಾಜಸ್ಥಾನ. 3. ಗುಜರಾತ್. 4. ಉತ್ತರಾಖಂಡ. ಉತ್ತರ ಉತ್ತರಾಖಂಡ. ದೇವಭೂಮಿ ಎಂದು ಕರೆಯಲ್ಪಡುವ ಉತ್ತರಾಖಂಡವು ದೇವರು ಮತ್ತು ದೇವತೆಗಳ ತವರೂರು.
ಇದು ಈ ಪ್ರಾಚೀನ ಅಭ್ಯಾಸವನ್ನು ಜಾಗತಿಕವಾಗಿ ಪ್ರಚಾರ ಮಾಡುವುದಲ್ಲದೆ, ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಆಯುಷ್ ನೀತಿಯ ಯಶಸ್ವಿ ಅನುಷ್ಠಾನದ ನಂತರ ರಾಜ್ಯವು ಭಾರತದ ಮೊದಲ ಯೋಗ ನೀತಿಯನ್ನು ಸಿದ್ಧಪಡಿಸುತ್ತಿದೆ. 8. ನುಪಿಲಾಲ್ ನೂಮಿತ್ 2024 ನುಪಿಲಾಲ್ ನ್ಯೂಮಿತ್ ಕಾರ್ಯಕ್ರಮ ಎಲ್ಲಿ ನಡೆಯಿತು? 1. ಮಿಜೋರಾಂ 2. ನಾಗಾಲ್ಯಾಂಡ್ 3. ಮಣಿಪುರ 4. ಅಸ್ಸಾಂ ಉತ್ತರ ಮಣಿಪುರ. ಮಣಿಪುರ ಸರ್ಕಾರವು ನುಪಿಲಾಲ್ ಆಂದೋಲನದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ವೀರ ತ್ಯಾಗವನ್ನು ಗೌರವಿಸಲು ಡಿಸೆಂಬರ್ 12ನೇ ಗುರುವಾರದಂದು ನುಪಿಲಾಲ್ ನುಮಿತ್ 2024 ಅನ್ನು ಆಚರಿಸಲಾಗಿದೆ. ಈ ಆಚರಣೆಯು ನ್ಯಾಯಕ್ಕಾಗಿ ಹೋರಾಡಿದ ಮಣಿಪುರಿ ಮಹಿಳೆಯರ ಶೌರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಕಟುವಾದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. 9. 2024 ರ ಮಹಿಳಾ ಹಾಕಿ ಜೂನಿಯರ್ ಏಷ್ಯಾ ಕಪ್ ಅನ್ನು ಯಾವ ದೇಶ ಗೆದ್ದಿದೆ? 1. ದಕ್ಷಿಣ ಕೊರಿಯಾ 2. ಭಾರತ 3. ಚೀನಾ 4. ಜಪಾನ್ ಉತ್ತರ ಭಾರತ. ಡಿಸೆಂಬರ್ 15, 2024 ರಂದು ಓಮನ್ ಮಸ್ಕತ್ನಲ್ಲಿ ನಡೆದ ಮಹಿಳಾ ಜೂನಿಯರ್ ಏಷ್ಯಾ ಕಪ್ನ ಫೈನಲ್ನಲ್ಲಿ ಭಾರತದ ಮಹಿಳಾ ಹಾಕಿ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಚೀನಾವನ್ನು 4-2 ಗೋಲುಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಇದು ಭಾರತಕ್ಕೆ ಸತತ 2ನೇ ಪ್ರಶಸ್ತಿಯಾಗಿದೆ. ಮಹಿಳಾ ಹಾಕಿ ಜೂನಿಯರ್ ಏಷ್ಯಾ ಕಪ್ನ 9ನೇ ಆವೃತ್ತಿಯಾಗಿದೆ. ಮೊದಲ ಮಹಿಳಾ ಜೂನಿಯರ್ ಏಷ್ಯಾ ಕಪ್ ನಡೆದ ವರ್ಷ 1992 ಮತ್ತು ಗೆದ್ದ ದೇಶ ಸೌತ ಕೊರಿಯಾ. 10. ಪಶ್ಚಿಮ ಬಂಗಾಳ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ವಸತಿ ಯೋಜನೆಯ ಹೆಸರೇನು? 1. ಬಾಂಗ್ಲಾರ್ ಬಾರಿ 2. ಭವನ್ ಯೋಜನೆ 3. ಸಿಎಂ ಆವಾಸ ಯೋಜನೆ 4. ರೂರಲ್ ಹೌಸಿಂಗ್ ಮಿಷನ್ ಉತ್ತರ ಬನ್ಲಾರ್ ಬಾರಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ರಾಜ್ಯದ ಗ್ರಾಮೀಣ ಬಡವರಿಗೆ ಮನೆಗಳನ್ನು ಒದಗಿಸಲು ಬನ್ಲಾರ್ ಬಾರಿ ಯೋಜನೆಯನ್ನು ಪ್ರಾರಂಭಿಸಿದರು. ಈ ಯೋಜನೆಯಡಿ ಮನೆ ನಿರ್ಮಿಸಿಕೊಳ್ಳಲು ಕುಟುಂಬವೊಂದಕ್ಕೆ ಒಟ್ಟು 1.20 ಲಕ್ಷ ರೂಪಾಯಿ ನೀಡಲಿದ್ದು, ಮೊದಲ ಕಂತಿನಲ್ಲಿ 60,000 ರೂಪಾಯಿ ನೀಡಲಾಗುವುದು. ಆದರೆ ಜಂಗಲಮಹಲ್ ಮತ್ತು ಡಾರ್ಜಿಲಿಂಗ್ ಬೆಟ್ಟಗಳ ಕೆಲವು ಪ್ರದೇಶಗಳ ಫಲಾನುಭವಿಗಳಿಗೆ 1.30 ಲಕ್ಷ ರೂಪಾಯಿ ಸಿಗುತ್ತದೆ. 11. ಕೊಂಡರೆಡ್ಡಿ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಪತ್ತೆಯಾದರು? 1. ಕರ್ನಾಟಕ 2. ಒಡಿಶಾ 3. ತಮಿಳುನಾಡು 4. ಆಂಧ್ರಪ್ರದೇಶ ಉತ್ತರ ಆಂಧ್ರಪ್ರದೇಶ. ಗೋದಾವರಿ ಪ್ರದೇಶದ ಪಾಪಿಕೊಂಡ ಬೆಟ್ಟದ ಶ್ರೇಣಿಯಲ್ಲಿ ವಾಸಿಸುವ ದುರ್ಬಲ ಬುಡಕಟ್ಟು. ಸಾಂಪ್ರದಾಯಿಕವಾಗಿ ರೆಡ್ಡಿಗಳು ಹಿಂದೂ ವರ್ಣಗಳ 4ನೆಯ ಸೂದ್ರಕ್ಕೆ ಸೇರಿದವರು. ರೆಡ್ಡಿಯ ಒಂದು ವಿಭಾಗವನ್ನು ಕಾಪು ಎಂದು ಕರೆಯಲಾಗುತ್ತದೆ, ಅಂದರೆ ರಕ್ಷಕ. ರೆಡ್ಡಿ ಜನಾಂಗದವರು ಕ್ರಾಸ್ ಸೋದರ ಸಂಬಂಧಿ ವಿವಾಹಗಳನ್ನು ಅನುಮತಿಸುತ್ತಾರೆ. ವಿಧವೆಯನ್ನು ಮರುಮದುವೆ ಮಾಡಿಕೊಳ್ಳಲು ಅವರು ಅನುಮತಿಸುವುದಿಲ್ಲ. 12. ಒಳನಾಡಿನ ಜಲಮಾರ್ಗಗಳ ಮೂಲಕ ಸರಕು ಸಾಗಣೆಯನ್ನು ಹೆಚ್ಚಿಸಲು ಯಾವ ಯೋಜನೆಯನ್ನು ಕೇಂದ್ರ ಸರಕಾರ ಜಾರಿಗೊಳಿಸಿದೆ? 1. ಜಲಹಕ್ 2. ಜಲಶಕ್ತಿ 3. ಗಂಗಾಶಕ್ತಿ 4. ಸಾಗರಮೇಳ ಉತ್ತರ ಜಲ್ಮಾಹಕ್. ಸರ್ಕಾರವು ಭಾನುವಾರ ಡಿಸೆಂಬರ್ 15, 2024 ಗಂಗಾ, ಬ್ರಹ್ಮಪುತ್ರ ಮತ್ತು ಬರಾಕ್ ನದಿಗಳ ಮೇಲೆ ರಾಷ್ಟ್ರೀಯ ಜಲಮಾರ್ಗಗಳ NW ಮೂಲಕ ಒಳನಾಡಿನ ಜಲಮಾರ್ಗಗಳ ಮೂಲಕ ದೀರ್ಘಾವಧಿಯ ಸರಕು ಸಾಗಣೆಯನ್ನು ಹೆಚ್ಚಿಸಲು ಸರಕು ಪ್ರಚಾರಕ್ಕಾಗಿ ಜಲಹಕ್ ಎಂಬ ಪ್ರಮುಖ ನೀತಿಯನ್ನು ಅನಾವರಣಗೊಳಿಸಿದೆ. ಜಲ್ಟಾಹಕ್ ಯೋಜನೆಯು IBP ಮಾರ್ಗದ ಮೂಲಕ NW1, NW2 ಮತ್ತು NW16 ಬರಾಕ್ ನದಿ ಜಲಮಾರ್ಗಗಳ ಮೂಲಕ ಸರಕುಗಳನ್ನು ಸಾಗಿಸುವಾಗ ಉಂಟಾಗುವ ಒಟ್ಟು ಕಾರ್ಯಾಚರಣೆಯ ವೆಚ್ಚದ 35% ಮರುಪಾವತಿಯನ್ನು ನೀಡುತ್ತದೆ. 13. ನಾರ್ದಮ್ರ ಕೋಲ್ಸ್ ಲಿಮಿಟೆಡ್ NCL ಆರಂಭಿಸಿದ ಆರೋಗ್ಯ ಉಪಕ್ರಮದ ಹೆಸರೇನು? 1. ಚರಕ್ 2. ಆರೋಗ್ಯ ಸೇತು 3. ಸ್ವಸ್ಥಯ 4. ಆರೋಗ್ಯ ಭಾಗ್ಯ ಉತ್ತರ ಚರಕ್. ನಾರ್ದಮ್ರ ಕೋಲ್ವಿಲ್ಸ್ ಲಿಮಿಟೆಡ್ NCL
ಇತ್ತೀಚೆಗೆ ಸಿಂಗೌಲಿ ಪ್ರದೇಶದಲ್ಲಿ ಆರೋಗ್ಯ ಸೇವೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಚಾರಕ್ ಹೆಸರಿನ CSR ಉಪಕ್ರಮವನ್ನು ಪರಿಚಯಿಸಿದೆ. ಮಾರಣಾಂತಿಕ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡುವುದು ಚರಕ್ನ ಪ್ರಾಥಮಿಕ ಗುರಿಯಾಗಿದೆ ಮತ್ತು ಅವರ ಕುಟುಂಬದ ಆದಾಯ ರೂ.ಗಿಂತ ಕಡಿಮೆ ಇರುವ ಸಿಂಗೌಲಿ ಮತ್ತು ಸೋನ್ಭದ್ರಾ ಜಿಲ್ಲೆಗಳ ನಿವಾಸಿಗಳನ್ನು ಗುರಿಯಾಗಿಸುತ್ತದೆ. 14. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? 1. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ. 2. ನೀತಿ ಆಯೋಗ. 3. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. 4. ಭಾರತೀಯ ರಿಸರ್ವ್ ಬ್ಯಾಂಕ್. ಉತ್ತರ: ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಭಾರತದ ಉಪಾಧ್ಯಕ್ಷರು ಇತ್ತೀಚೆಗೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ (ನೆಕ) ವಿಜೇತರನ್ನು ಗೌರವಿಸಿದರು. ನೆಕ ಅನ್ನು ಶಕ್ತಿ ಸಚಿವಾಲಯದ ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ (ಬಿ) ಆಯೋಜಿಸಿದೆ. 1991 ರಲ್ಲಿ ಸ್ಥಾಪಿಸಲಾಯಿತು. ಇದು ಡಿಸೆಂಬರ್ 14 ರಂದು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನದೊಂದಿಗೆ ಸೇರಿಕೊಳ್ಳುತ್ತದೆ. 15. ಭಾರತೀಯ ನೌಕಾಪಡೆ ಆಯೋಜಿಸಿದ 2024 ಅಡ್ಮಿರಲ್ ಕಪ್ ಅನ್ನು ಯಾವ ದೇಶವು ಗೆದ್ದಿದೆ? 1. ರಷ್ಯಾ. 2. ಜಪಾನ್. 2. ಇಟಲಿ. 4. ಸಿಂಗಾಪುರ. ಉತ್ತರ: ರಷ್ಯಾ. 13ನೇ ಅಡ್ಮಿರಲ್ ಕಪ್ ಸೈಲಿಂಗ್ ರೆಗಟ್ನಾದಲ್ಲಿ ರಷ್ಯಾದ ತಂಡವು ತಂಡದ ಈವೆಂಟ್ ಅನ್ನು ಗೆದ್ದಿದೆ. ಅಡ್ಮಿರಲ್ ಕಪ್ ಕೇರಳದ ಎಟ್ಟಿಕುಲಂ ಬೀಚ್ ಬಳಿಯ ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಯಿಂದ ಆಯೋಜಿಸಲಾದ ಕಡಲಾಚೆಯ ಲೇಸರ್ ರೇಡಿಯಲ್ ಬೋಟ್ ರೇಸ್ ಆಗಿದೆ. 13ನೇ ಆವೃತ್ತಿಯು ಡಿಸೆಂಬರ್ 9-13, 2024 ರಿಂದ ನಡೆಯಿತು ಮತ್ತು 2010 ರಿಂದ ಇಂಗ್ಲೆಂಡ್ನಲ್ಲಿನ ರಾಯಲ್ ಓಷನ್ ರೇಸಿಂಗ್ ಕ್ಲಬ್ನ ಅಡ್ಮಿರಲ್ ಕಪ್ನಿಂದ ಪ್ರೇರಿತವಾಗಿ ಈವೆಂಟ್ ಅನ್ನು ಆಯೋಜಿಸಲಾಗಿದೆ. 16. ಭಾರತದ ಮೊದಲ ಯೋಗ ನೀತಿಯನ್ನು ಅಭಿವೃದ್ಧಿಪಡಿಸಲು ಮುಂದಾದ ರಾಜ್ಯ ಯಾವುದು? 1. ಕರ್ನಾಟಕ. 2. ಉತ್ತರಾಖಂಡ. 3. ಉತ್ತರ ಪ್ರದೇಶ. 4. ಗುಜರಾತ. ಉತ್ತರ: ಉತ್ತರಾಖಂಡ. ದೇವಭೂಮಿ ಎಂದೇ ಪ್ರಸಿದ್ಧವಾಗಿರುವ ಉತ್ತರಾಖಂಡವು ಯೋಗಕ್ಕೆ ಮೀಸಲಾಗಿರುವ ನೀತಿಯನ್ನು ಅಳವಡಿಸಿಕೊಳ್ಳುವ ಭಾರತದ ಮೊದಲ ರಾಜ್ಯವಾಗಲಿದೆ. ಈ ನೀತಿಯು ರಾಜ್ಯವನ್ನು ಯೋಗದ ಜಾಗತಿಕ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶವನ್ನು ಹೊಂದಿದ್ದು, ಯೋಗದ ರಾಜಧಾನಿ ಎಂಬ ಖ್ಯಾತಿಯುಳ್ಳ ಋಷಿಕೇಶದ ಸವಲತ್ತನ್ನು ಬಳಸಿಕೊಳ್ಳಲಿದೆ. 17. ಶೆನೋಮ್ನಿಯಾ ರಾಷ್ಟ್ರೀಯ ಉದ್ಯಾನವನವು ಯಾವ ದೇಶದಲ್ಲಿ ಇದೆ? 1. ನೇಪಾಳ. 2. ಅಮೆರಿಕ. 3. ಜಪಾನ. 4. ಚೀನಾ. ಉತ್ತರ: ಚೀನಾ. ಚೀನಾದ ಹುಬೈ ಪ್ರಾಂತ್ಯದಲ್ಲಿರುವ ಶೆನೋಮ್ಲಿಯಾ ರಾಷ್ಟ್ರೀಯ ಉದ್ಯಾನವನವು ಯುನೆಸ್ಕೋ ವಿಶ್ವ ಬಯೋಸ್ಪಿಯರ್ ರಿಸರ್ವ್ ಆಗಿದ್ದು, ಉದ್ಯಾನದ ಉಪಕ್ರಮಗಳು ಗೋಲ್ಡನ್ ಸ್ನಬ್-ನೋಸ್ ಮಂಕಿಯಂತಹ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಚೇತರಿಕೆಗೆ ಕಾರಣವಾಗಿವೆ. ಸಮುದಾಯ ಚಾಲಿತ ಪರಿಸರ ಪುನಃಸ್ಥಾಪನೆಯ ಮಾದರಿಯನ್ನು ಮತ್ತು ಆರ್ಥಿಕ ಅಭಿವೃದ್ಧಿ ಮತ್ತು ಪ್ರಕೃತಿ ಸಂರಕ್ಷಣೆಯ ನಡುವಿನ ಸಮತೋಲನವನ್ನು ಪ್ರದರ್ಶಿಸುತ್ತವೆ. ಆರ್. ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎಷ್ಟು ವಿಕೆಟ್ ಪಡೆದಿದ್ದಾರೆ? 1. 765. 2. 865. 3. 537. 4. 619. ಉತ್ತರ: 765. ಅಶ್ವಿನ್ ತಮಿಳುನಾಡಿನ ಲೆಜೆಂಡರಿ ಸ್ಪಿನ್ ಬೌಲರ್. ಭಾರತದ ಪರ ಒಟ್ಟು 287 ಅಂತಾರಾಷ್ಟ್ರೀಯ ಪಂದ್ಯಗಳ ಮತ್ತು 765 ವಿಕೆಟ್ ಪಡೆದಿದ್ದಾರೆ. ಭಾರತದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಎರಡನೇ ಬೌಲರ್ ಎಂಬ ಹೆಗ್ಗಳಿಕೆ ಅಶ್ವಿನ್ ಅವರಿಗೆ ಸಲ್ಲುತ್ತದೆ. ಇವರು 106 ಟೆಸ್ಟ್ ಪಂದ್ಯಗಳಲ್ಲಿ 537 ವಿಕೆಟ್ ಕಬಳಿಸಿದ್ದಾರೆ. ಭಾರತದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ 5 ವಿಕೆಟ್ ಗೊಂಚಲು ಪಡೆದ ಖ್ಯಾತಿಯು ಅಶ್ವಿನ್ ಅವರದ್ದಾಗಿದೆ, ಇವರು 37 ಬಾರಿ ಈ ಸಾಧನೆ ಮಾಡಿದ್ದಾರೆ. 19. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತದಲ್ಲಿ ಎಷ್ಟನೇ ಆವೃತ್ತಿಯಲ್ಲಿ ನಡೆಯಲಿದೆ? 1. 10ನೆಯ ಆವೃತ್ತಿ. 2. 11ನೆಯ ಆವೃತ್ತಿ.
3. 15ನೆಯ ಆವೃತ್ತಿ. 4. 12ನೆಯ ಆವೃತ್ತಿ. ಉತ್ತರ 12ನೆಯ ಆವೃತ್ತಿ. ಭಾರತವು 2025ರಲ್ಲಿ ಮೊದಲ ಬಾರಿಗೆ 12ನೇ ಆವೃತ್ತಿಯ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಿದೆ. ಹೊಸದಿಲ್ಲಿಯ ಜವಾಹರಲಾಲ್ ನೆಹರು ಸ್ಟೇಡಿಯಂನಲ್ಲಿ ಮೆಗಾ ಈವೆಂಟ್ ನಡೆಯಲಿದೆ. 2024ರಲ್ಲಿ ಭಾರತ ತಂಡವು 6 ಚಿನ್ನ, 5 ಬೆಳ್ಳಿ ಮತ್ತು 6 ಕಂಚು ಸೇರಿದಂತೆ ಒಟ್ಟು 17 ಪದಕಗಳನ್ನು ಗೆದ್ದಿದ್ದಾರೆ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪ್ರಾರಂಭವಾಗಿದ್ದು ಬರ್ಲಿನ್ನ ಜರ್ಮನಿಯಲ್ಲಿ ಮತ್ತು 1994. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? 1. ಹಾವೇರಿ. 2. ಮೈಸೂರು. 3. ಮಂಡ್ಯ. 4. ಬೆಳಗಾವಿ. ಉತ್ತರ ಮಂಡ್ಯ. ಮಂಡ್ಯದಲ್ಲಿ ಇದೇ ಡಿಸೆಂಬರ್ 20ರಿಂದ 22ರವರೆಗೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಮತ್ತು ಅದರ ಅಧ್ಯಕ್ಷರು ಜನಪದ ವಿದ್ವಾಂಸ ಗೋ. ರು. ಚನ್ನಬಸಪ್ಪ. 3 ದಶಕಗಳ ಬಳಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜನೆಗೊಂಡಿದೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ, ಏಲಕ್ಕಿ ಕಂಪಿನ ನಗರ,ದಲ್ಲಿ, ಹಾವೇರಿ, ಸಮ್ಮೇಳನ ಸರ್ವಾಧ್ಯಕ್ಷ ಹಾಗೂ ಖ್ಯಾತ ಕವಿ ದೊಡ್ಡರಂಗೇಗೌಡ. 1915ರಲ್ಲಿ ಎಚ್. ವಿ. ನಂಜುಂಡಯ್ಯ ಅವರು ಆರಂಭಿಸಿದರು ಮತ್ತು ಬೆಂಗಳೂರಿನಲ್ಲಿ ನಡೆಸಲಾಯಿತು.